ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ನ ಹೇಳ್ಕೊಡೋಕೆ ಬಂದಿದ್ದೀನಿ. ಔಟ್ಸೈಡ್ ತಿನ್ನೋ ಬದಲು ಮನೇಲಿ ಆರೋಗ್ಯಕರವಾಗಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಸಿಂಪಲ್ಲಾಗಿದೆ ಅಷ್ಟೇ. ಬನ್ನಿ ಏನೇನು ಹಾಕಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ನಾನು ಮೊದಲೇ ಕಾಯಿಸಿಟ್ಕೊಂಡು ಹಾಲನ್ನ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಸ್ವಲ್ಪನೇ ನಾನು ಹಾಲು ತೊಗೊಂಡಿದ್ದೀನಿ. ಯಾಕೆ ಅಂತೇಳಿದ್ರೆ ನನಗೆ ಜಾಸ್ತಿ ಜ್ಯೂಸಿ ಥರ ಇರೋಕ್ಕೆ ಇಷ್ಟಪಡೋದಿಲ್ಲ ನಾನು ಯಾವಾಗ್ಲೂ. ಇವಾಗ 2 ಮ್ಯಾಂಗೋಗೆ 5 ಟೇಬಲ್ ಸ್ಪೂನಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ಕೋತಾಯಿದ್ದೀನಿ. ನೀವು ಏನಾದ್ರೂ ಇನ್ನೂ ಸಿಹಿ ಬೇಕು ಅಂತೇಳಿದ್ರೆ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ನನಗೆ ಹೆವಿ ಸಿಹಿ ತಿನ್ನೋದಿಲ್ಲ ನಾನು, ಅದಕ್ಕೆ ಸ್ವಲ್ಪನೇ ಆ್ಯಡ್ ಮಾಡ್ಕೋತಾಯಿದ್ದೀನಿ. ಮ್ಯಾಂಗೋ ನೀವು ಸ್ವೀಟ್ ಇದ್ದರೆ ಸ್ವಲ್ಪ ಶುಗರ್ನೇ ಕಮ್ಮಿ ಹಾಕ್ಕೊಳ್ಳಿ. ಶುಗರ್ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗೋದಿಲ್ಲ ಮ್ಯಾಂಗೋ, ಯಾಕಂದರೆ ಸ್ವೀಟು ಹುಳಿ ಎಲ್ಲ ಎರಡು ಸೇರಿಸಿರುತ್ತಲ್ಲ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾನು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಹಾಲು ಜಾಸ್ತಿ ಹಾಕ್ಕೊಂಡಿಲ್ಲ, ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ನಾನು ಯಾವುದೇ ಇದನ್ನು ಕಲರ್ನ ಆ್ಯಡ್ ಮಾಡಿಲ್ಲ. ಅದು ಎಷ್ಟು ಹಳದಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇದನ್ನು ಕೆಳಗಡೆ ಎಲ್ಲ ಸ್ವಲ್ಪ ನಾನು ದಪ್ಪ ಕಟ್ ಮಾಡ್ಕೊಂಡಿದ್ದೆನಲ್ಲ, ಸ್ವಲ್ಪ ಇರುತ್ತೆ. ಅದನ್ನು ನೀವು ನೋಡಿಕೊಂಡು ಚೆನ್ನಾಗಿ ರುಬ್ಕೋಬೇಕು ಅದನ್ನು. ಮ್ಯಾಂಗೋ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಸೀಸನಲ್ ಫ್ರೂಟ್ಗಳೆಲ್ಲನೂ ಹೆಚ್ಚಾಗಿ ತಿನ್ನಿ, ಅದು ತುಂಬ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ನೋಡಿ, ನಾನು ನುಣ್ಣಗೆ ರುಬ್ಕೊಂಡು ಅದು ಪೇಸ್ಟ್ ಥರ ಆಗಿದೆ. ನಿಮಗೆ ಜ್ಯೂಸಿ ಥರ ಬೇಕು ಅಂತೇಳಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಎತ್ತಿಡ್ತೀನಿ. ಇವಾಗ ಇದನ್ನು ನಾನು ಫ್ರಿಜ್ ಒಳಗಡೆ ಸ್ವಲ್ಪ ಹೊತ್ತಿಡ್ತೀನಿ, ಯಾಕಂದರೆ ಇನ್ನೂ ಸ್ವಲ್ಪ ತಣ್ಣಗಾಗಲಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂತೇಳಿದ್ರೆ ನೀವು ಫ್ರಿಜ್ ಒಳಗಡೆ ಒಂದು 2 ಅವರ್ ಬಿಟ್ಟರೆ ಇದು ಫುಲ್ಲು ಐಸ್ ಕ್ರೀಮ್ ಥರ ಆಗುತ್ತೆ. ನೀವು ಐಸ್ ಕ್ರೀಮ್ ಥರನಾದರೂ ಮಾಡ್ಕೊಂಡು ತಿನ್ಬೋದು. ಆದರೆ ನನಗೆ ಐಸ್ ಕ್ರೀಮ್ ಥರ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಇಲ್ಲ, ನನಗೆ ಈ ಥರನೇ ಇಷ್ಟ. ಅದಕ್ಕೋಸ್ಕರ ನಾನು ಇದನ್ನ ಮಾಡ್ತಾಯಿದ್ದೀನಿ. ಇವಾಗ ನಿಮ್ಗೆ ಇದೇ ಥರ ವೀಡಿಯೋಸ್ಗಳು ಬೇಕು ಅಂತೇಳಿದ್ರೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.